ಹಂಗಂಗಿದೆ ಯಾರಿಗೆ ಗೊತ್ತು ಸರ್. ಈಗ ಅವ್ರ ಮನೆಗೆ ಏನ ಮಾಡಿ ಮುಂಜಾಗ್ರತೆ ಕ್ರಮ ವಹಿಸ್ಬೇಕು ಸರ್. ಏನ್ ಇವತ್ತೇ ಮಾಡ್ಬೇಕು ಅಂತ ಏನಿಲ್ಲ ಸರ್. ಒಂದು ವಾರ ಬಿಟ್ಟು ಮಾಡಿದ್ರು ಆಗಿರೋದು ಸರ್. ಕ್ರೌಡ್ ಎಲ್ಲ ಕಮ್ಮಿ ಆಗಿರೋದು, ಜನಸಂಖ್ಯೆನೂ ಕಮ್ಮಿ ಆಗಿರೋದು, ಕ್ರೇಜ್ ಸ್ವಲ್ಪ ಕಮ್ಮಿ ಆಗಿರೋದು ಹೋಗೋದು. ಇವಾಗ ನನ್ನ ಮಗನ ಯಾರು ತರ ತಂದು ಕೊಡ್ತಾರೆ ಸರ್? ಸರ್ಕಾರ ನಿರ್ಲಕ್ಷ್ಯ ಸರ್. ಇತ್ತು ಸರ್ ಅವನು ಹೇಳ್ದ ಸರ್. ಅದಕ್ಕೆ ಒಳ್ಳೆ ಕಾಲೇಜ್ ಸರ್. ಅವ್ನು ಯಾರು ನಾವು ಕಾಲೇಜ್ ಹಾಕಿ ಇಲ್ಲೇ ಓದ್ತೀನಿ ಕಣಪ್ಪ ಅಂತ. ಪ್ರೆಸಿಡೆನ್ಸಿ ದೊಡ್ಡ ದೊಡ್ಡ ಸಾಹುಕಾರ ಮಕ್ಳು ಓದೋದು ಕಾಲೇಜ್ ಸರ್. ನನ್ನ ಮಗನ ಆಗ್ತದೆ ತಗೊಂಡೋಗಿ ಸಾಲ ಮಾಡಿ ತಗೊಂಡೋಗಿ ಹಾಕಿದೆ ಸರ್. ಇವಾಗ ಯಾರಿಗೆ ಸರ್ ಹೇಳೋದು ಸರ್? ನಾನು ಚೆನ್ನಾಗಿ ಓದ್ತಾ ಇದ್ದೆ ಸರ್. ಕಾಲೇಜಲ್ಲಿ ಚೆನ್ನಾಗಿ ಫಸ್ಟ್ ಸೆಮ್ ಸೆಕೆಂಡ್ ಸೆಮ್ 2 ಆಗಿದ್ದು ಸರ್. ಈಗ ಸೆಕೆಂಡ್ ಇಯರ್ ಫಸ್ಟ್ ಸೆಮ್ ಈಗ ಸ್ಟಾರ್ಟ್ ಆಗಿದ್ದು ಸರ್. ನ್ಯಾಯ ಇನ್ನೆಲ್ಲಿ ಸಿಗುತ್ತೆ ಸರ್? ಮಗನೇ ಹೋದ್ಮೇಲೆ ನ್ಯಾಯ ಏನು ಸಿಗುತ್ತೆ ಸರ್? ನ್ಯಾಯದ ಮೇಲೆ ನಿರೀಕ್ಷೆ ಇಲ್ಲ ಸರ್ ನಮ್ಗೆ. ಕಳ್ಕೊಂಬಿಟ್ಟ ಸರ್. ಇನ್ನೆಲ್ಲಿ ಬರ್ತಾನೆ ಸರ್? ಅವ್ರು ಏನ್ ಕೊಟ್ರು? 50 ಲಕ್ಷ ಕೋಟಿ ಕೊಟ್ರು ನನ್ನ ಮಗ ಬರ್ತಾನೆ ಸರ್. ಇವರು ರಾಜಕೀಯ ತೇವಲ್ಗೆ ಬಡವರ ಮಕ್ಕಳನ್ನ ಬಲಿ ಕೊಡ್ತಾ ಇದ್ದಾರೆ. ಅದ್ ಯಾರಿಗೂ ಪಬ್ಲಿಕ್ ಮಾಡಿಲ್ಲ ಆ ತರ ಫಂಕ್ಷನ್. ನನ್ನ ಹೆಸರು ದೇವರಾಜ್ ಅಂತ ಸರ್. ಬರ್ತೀನಿ ಅಪ್ಪಾಜಿಗೆ ಹೇಳ್ಬಿಟ್ಟು ಹೋದ. ಬರ್ಲಿಲ್ಲ ಅಣ್ಣ, ಇನ್ನ ಮನೆ ಬರ್ಲಿಲ್ಲ. ಹಿಂಗಾಗುತ್ತೆ ನಮಗೆ ಗೊತ್ತಿಲ್ಲ ಕನ್ನಡ ಕಳಿಸಿರ್ಲಿಲ್ಲ. ಹೋಗ್ಬಿಟ್ಟಿಂದ ಬರ್ಲೇ ಇಲ್ವಲ್ಲ. ಯಾರಣ್ಣ ನಮಿದ್ದಕ್ಕೋ ಇರನ ಮಗ, ಯಾರನ್ ಮಗ ಅಂತ ಕರೀಲಿ ನಾವು. ಏನಪ್ಪ ಮಾಡೋಣ ನಾವು? ಮನಜ ಮಾರಪ್ಪ ಮಾರ ನನ್ ಗಂಡ ಏನಪ್ಪ ಮಾಡೋಣ ನಾನು? ನೀನಿಲ್ಲ ಅಂದ್ರೆ ನಾನು ಹೆಂಗಪ್ಪ ಬದ್ಗಣ? ಚೆನ್ನಾಗಿ ಓದ್ತಿದ್ದ, ಚೆನ್ನಾಗಿ ಓದ್ತಾ ಇದ್ದ. ಫ್ರೆಂಡ್ ಹುಡುಗರು ಕರ್ಕೊಂಡು ಹೋಗ್ತಿರ್ಗ ವಾಪಸ್ ಕರ್ಕೊಂಡ್ ಬರ್ಲಿಲ್ಲ ಅಣ್ಣ. ಏನಣ್ಣ ಹಿಂಗಾಯ್ತು? ಅವ್ರು ಚೆನ್ನಾಗವ್ರೆ, ನನ್ನ ಮಗ ಓದ್ನಲ್ಲ, ನನ್ನ ಮಗಂಗ್ ಬಂತಲ್ಲಪ್ಪ. ಕಾಪಾಡ್ಲಿಲ್ವಲ್ಲ. ಅಯ್ಯ ದುಡ್ಡು ತಣ್ಣ ನಾನೇನ್ ಮಾಡ್ಕೊಳ? ನನ್ ಮಗನ್ ಕರ್ಕೊಂಬತ್ತಾರಣ್ಣ, ನನ್ ಮಗನ್ ಕರ್ಕೊಂಬರ್ಲಣ್ಣ, ನನ್ ಮಗನ್ ಕರ್ಕೊಂಬ